ಬಾರ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಮತ್ತು ಹೈಕೋರ್ಟ್ ಘಟಕ ಚುನಾವಣೆ ನಾಳೆ ದಿನಾಂಕ 24/4/2025ರಂದು 2025 ಮತ್ತು 27ನೇ ಅವಧಿಗೆ ಗುಲ್ಬರ್ಗ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ SV ಪಸಾರ್ ಮಾಗಾಂವ್ ವಕೀಲರು ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ವಕೀಲ ಬಾಂಧವರು ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಅತ್ಯಮೂಲ್ಯ ಮತಗಳಿಂದ ಅತ್ಯಧಿಕವಾಗಿ ಮತಗಳನ್ನು ಚಲಾಯಿಸಿ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ. ಮತ್ತು ನಮ್ಮ ಗುರುಗಳಾದ SV ಪಸಾರ್ ಸರ್ ಅವರು ತಮ್ಮ ಒಂದು ಕಾರ್ಯ ಅವಧಿಯಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಅಂತ ಕಿಶಂದ್ರೆ ಒಂದು ತಮ್ಮ ಅಪೇಕ್ಷೆ ಇದೆ ಅನ್ನೋ ಬಗ್ಗೆ ನಮ್ಮ ವಕೀಲರ ಸಂಘದಲ್ಲಿ ವಕೀಲರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಮೊದಲ ಕರ್ತವ್ಯವಾಗಿರುತ್ತದೆ. ಮತ್ತು ನಮ್ಮ ವಕೀಲರು ಹಾಗೂ ನ್ಯಾಯಾಧೀಶರ ನಡುವಿನ ಸಮನ್ವಯತೆಯನ್ನು ಕಾಪಾಡಿಕೊಂಡು ಹೋಗಲು ಪ್ರಯತ್ನಿಸುವುದು ಹಾಗೂ ನಮ್ಮ ವಕೀಲರು ಗುಲ್ಬರ್ಗಾ ಜಿಲ್ಲೆಯ ಯಾವುದೇ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ತಮ್ಮ ವಕೀಲರ ಒಂದು ಗೌರವವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನಿಸುವುದು ಹಾಗೂ ವಿಭಾಗೀಯ ಮಟ್ಟದ ವಕೀಲರ ಸಮ್ಮೇಳನಗಳನ್ನು ಆಯೋಜನೆ ಮಾಡಲು ಏರ್ಪಡಿಸಲು ಪ್ರಯತ್ನಿಸುವುದು ಮತ್ತು ಯುವ ವಕೀಲರಿಗೆ ವಕೀಲ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳಲು ಅವರಿಗೆ ನಮ್ಮ ಸಂಘದ ವತಿಯಿಂದ ತರಬೇತಿ ಕೊಡಿಸುವುದು. ಅದೇ ರೀತಿಯಾಗಿ ಜುಡಿಷಿಯಲ್ ಎಕ್ಸಾಮ್ ಸಲುವಾಗಿ ವಕೀಲರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಮಾಡುವುದು ಮತ್ತು ವಕೀಲರಿಗೆ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಮತ್ತು ನಿವೇಶನಗಳನ್ನು ಸರ್ಕಾರದಿಂದ ಜಮೀನು ಪಡೆದು ಅವರಿಗೆ ಸೂಕ್ತ ರೀತಿಯಲ್ಲಿ ಸೂಕ್ತ ಬೆಲೆಯಲ್ಲಿ ವಕೀಲರಿಗೆ ನಿವೇಶನಗಳನ್ನು ಒದಗಿಸಲಿಕ್ಕೆ ಸರ್ಕಾರದಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಡುವುದು. ಹೀಗೆ ವಕೀಲರಿಗೆ ಅನೇಕವಾದಂಥ ಸೌಲಭ್ಯಗಳನ್ನು ನೀಡಲಿಕ್ಕೆ ಪ್ರಯತ್ನಿಸುವುದು ಅವರ ಮೂಲ ಉದ್ದೇಶವಾಗಿರುತ್ತದೆ. ಅದರ ಸಲುವಾಗಿ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ಅವರಿಗೆ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಸರ್ ಹೆಸರು SV ಪಸಾರ್ ಮಾಗಾಂವ್ ವಕೀಲರು ಕಲಬುರಗಿ. ಅವರ ಸೀರಿಯಲ್ ನಂಬರ್ 4 ಇರುತ್ತದೆ ಮತ್ತು ಕಲಬುರಗಿಯ ಜಿಲ್ಲಾ ಬಾರ್ ಅಸೋಸಿಯೇಷನ್ ಮತ್ತು ಹೈಕೋರ್ಟ್ನಲ್ಲಿ ಮತದಾನ ಕೇಂದ್ರವಿರುತ್ತದೆ. ಇಷ್ಟು ಹೇಳಿ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರಗಳು. ಗುಲ್ಬರ್ಗ ವಕೀಲರ ಸಂಘದ ಚುನಾವಣೆ ನಿಮಿತ್ತ 2025ರಿಂದ 27ನೇ ಸಾಲಿನ ಚುನಾವಣೆಗೆ ನಾಳೆ ನಡೆಯುತ್ತೆ. ದಿನಾಂಕ 24/4/2025 ನಾಳೆ ಚುನಾವಣೆ ನಡೆಯುತ್ತಿದ್ದು ಅದರ ಪ್ರಯತ್ನ ನಾನು ಅಧ್ಯಕ್ಷ ಸ್ಥಾನಕ್ಕೆ ಹೈಕೋರ್ಟ್ ಹಾಗೂ ಗುಲ್ಬರ್ಗ ವಕೀಲರ ಸಂಘದ ಯೂನಿಟ್ನಿಂದ ಸ್ಪರ್ಧೆ ಮಾಡ್ತಿದ್ದೇನೆ. ಆದ ಕಾರಣ ಹಿರಿಯ ನ್ಯಾಯವಾದಿಗಳು ಸಹೋದರಿಯರು ನ್ಯಾಯವಾದಿಗಳು ನಾವೆಲ್ಲರೂ ಕೂಡ ಬೆಳಿಗ್ಗೆ ಬಂದು ಮತ ಚಲಾಯಿಸಿ ನನಗೆ ಆರಿಸಿ ತರಬೇಕೆಂದು ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಹೇಳ್ತೇನೆ. ನನ್ನ ಕ್ರಮ ಸಂಖ್ಯೆ 4 ಇರುತ್ತದೆ. ದಯಮಾಡಿ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೋರ್ತೇನೆ.